ಶ್ರೀಮತಿ ಶ್ರೀಮತಿ. ರಮ್ಯಾ, ನೀನ್ ನಮ್ಮನೆಗ್ ಬಂದಿದ್ಯಾ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ವಾಟ್ ಅ ಸರ್ಪ್ರೈಸ್. ನಂಬಲೇಬೇಕು ಕಣೆ, ನೀನಂತೂ ಬರಲಿಲ್ಲ, ನಾನೇ ಫ್ರೀ ಮಾಡ್ಕೊಂಡು ಬರೋ ಹಾಗಾಯ್ತು. ಮತ್ತೆ ಹೇಗೆ ನಡೀತಿದೆ ಜೀವನ? 6ಗೆ ಏರ್ಲಿಲ್ಲ, 3ಗೆ ಇಳಿಲಿಲ್ಲ. ನನ್ ಜಾನಿ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅವ್ರು ಈ ಜನ್ಮದಲ್ಲಿ ಅದನ್ನ ತಗೊಳಲ್ಲ ಅನ್ಸುತ್ತೆ. ತಗೊಳ್ಳಲ್ಲ ಅಂತ ಸುಮ್ಮನೆ ಇರೋಕ್ಕಾಗತ್ತಾ? ನನ್ನ ಹಸ್ಬೆಂಡ್ ಕೂಡ ಮೊದಲು ಹಾಗೇ ಇದ್ರು. ಒಂದು ಮಗು ಆದಮೇಲೆ ಸರಿ ಹೋದ್ರು. ನೀನು ಆದಷ್ಟು ಬೇಗ ತಾಯಿಯಾಗು, ಆಗ ನಿನ್ನ ಗಂಡ ನಿಂದಾರಿಗೆ ಬರ್ತಾರೆ. ರಮ್ಯಾ, ನಾನೀಗಿರೋ ಸಿಚುವೇಶನ್ ಅಲ್ಲಿ ಮಕ್ಕಳನ್ನ ಸಾಕೋ ಮಟ್ಟಕ್ಕಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಪ್ರೆಗ್ನೆಂಟ್ ಅಂತ ನಿಮ್ಮ ಯಜಮಾನ್ರ ಹತ್ರ ಸುಳ್ಳು ಹೇಳು. ಆವಾಗ ನೋಡು ನಿಮ್ಮ ಯಜಮಾನ್ರು ಹೇಗೆ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅಂತ. ರಮ್ಯಾ, ಜಾನಿಗೆ ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಅವ್ರು ಫೀಲ್ ಮಾಡ್ಕೊಳಲ್ವಾ? ಮೊದಲು ಹಾಲಿಗೆ ಎಪ್ಪಾಕು, ಅದು ಹುಳಿ ಇರುತ್ತಾ ಸಿಹಿ ಇರುತ್ತಾ ಅಂತ ಆಮೇಲೆ ನೋಡ್ಕೊಳ್ಳೋಣ. ಒಂದೊಳ್ಳೆ ಕೆಲಸ ನಡೆಯುತ್ತೆ ಅಂದ್ರೆ 100 ಸುಳ್ಳು ಹೇಳಿದ್ರು ಏನೂ ಆಗಲ್ಲ ಮಧು. ಪರವಾಗಿಲ್ಲ ರಮ್ಯಾ, ಅಪರೂಪಕ್ಕೆ ಮನೆಗೆ ಬಂದ್ರು ಒಂದು ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ. ಜಾನಿ ಹೆಂಡತಿಯಾಗಿ ಅವ್ರನ್ನ ಸರಿ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಅವ್ರ ಮಗುವಿಗೆ ಅಮ್ಮ ಆಗಿ ಅವ್ರನ್ನ ಸರಿ ದಾರಿಗೆ ತರಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಫುಲ್ ಖುಷಿಯಾಗಿದ್ಯಾ? ಹೌದು ಜಾನಿ, ಇವತ್ತು ನನ್ನ ಲೈಫಲ್ಲಿ ಮರೆಯಲಾಗದ ದಿನ, ಅದಕ್ಕೆ ಖುಷಿಯಾಗಿದ್ದೀನಿ. ಅದೇನು ಅಂತ ಹೇಳಮ್ಮ, ನಾನು ಖುಷಿ ಪಡ್ತೀನಿ. ಅದು ನೀವೇ ಗೆಸ್ ಮಾಡಿ. ಇವತ್ತು ನಿನ್ ಗ್ರೂಮಿಂಗ್ ಕ್ಲಾಸ್ಗೆ ಜಾಸ್ತಿ ಜನ ಸೇರ್ಕೊಂಡ್ರಾ? ಅದಲ್ಲ ಜಾನಿ, ಬೇರೆ. ಮತ್ತೆ ಯಾವ್ದಾದ್ರು ಚೀಟಿಂಗ್ ಕೇಸಲ್ಲಿ ನಿಮ್ಮ ಅಪ್ಪನ ಪೊಲೀಸ್ನವರೇ ತಗೊಳ್ಳೋದ್ರ? ಸಾರಿ, ಐ ಆಮ್ ವೆರಿ ಸಾರಿ. ಅದು ನನಗೆ ಗೊತ್ತಾಗ್ತಿಲ್ಲ, ನೀನೇ ಹೇಳು ಪ್ಲೀಸ್. ನಾನೊಂದು ಕ್ಲೂ ಕೊಡ್ತೀನಿ, ಗೆಸ್ ಮಾಡ್ತೀರಾ? ಇವತ್ತು ನಂಗೆ ತುಂಬಾ ಹುಳಿ ತಿನ್ಬೇಕು ಅನ್ನಿಸ್ತಿದೆ. ವಾವ್, ಸೂಪರ್. ಇಷ್ಟು ದಿವಸ ನಾನು ಅಡ್ಗೆಗೆ ಹುಳಿ ಜಾಸ್ತಿ ಹಾಕಿದ್ರೆ ಬೈತಿದ್ದಳು, ಇವತ್ತು ನೀನೇ ಹುಳಿ ತಿನ್ಬೇಕು ಅಂತಿದ್ಯಾ. ಇರು, ಈಗಲೇ ಹೋಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಇಬ್ರು ಒಟ್ಟಿಗೆ ಕೂತ್ ತಿಂದು ಬಿಡೋಣ. ನಾ ತಿನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ ಜಾನಿ, ನಾ ಬೇರೆದ್ರ ಬಗ್ಗೆ ಮಾತಾಡ್ತಿದ್ದೀನಿ. ನೀನು ಏನು ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಇಷ್ಟು ಒಳ್ಳೆ ಕ್ಲೂ ಕೊಟ್ರು ಗೊತ್ತಾಗ್ತಿಲ್ವಾ ಜಾನಿ? ಮಕ್ಳಿಗೆ ಹೇಳಿದ್ರು ಗೊತ್ತಾಗಿರೋದು. ನನ್ನ ಮಗು ಅಲ್ವಲ್ಲ, ದೊಡ್ಡನಾಗ್ಬಿಡ್ತೀನಿ, ಅದಕ್ಕೆ ಅರ್ಥ ಆಗ್ಲಿಲ್ಲ. ಅದು ಪ್ಲೀಸ್ ಇನ್ನೊಂದು ಕ್ಲೂ ಕೊಡು. ಇನ್ನೊಂದು ಕ್ಲೂ ಕೊಡ್ತೀನಿ, ಗೆಸ್ ಮಾಡ್ತೀರಾ? ನಮ್ಮ ಮನೆಗೆ ಹೊಸ ಅತಿಥಿ ಬರ್ತಿದ್ದಾರೆ. ಈ ವಿಷಯ ನಂಗೆ ಮೊದ್ಲೇ ಗೊತ್ತಿತ್ತು. ನಮ್ ಚಿಕ್ಕ ಮಾವ ಮನೆಗೆ ಬರ್ತಿದಾರೆ ತಾನೆ. ಮದ್ವೆ ಆದಾಗ ಇನ್ನೂ ಕರಿತಿದ್ದೆ, ಅವ್ರು ಬರಲ್ಲ ಅಂತಿದ್ರು. ಇವತ್ತು ತಾನಾಗೆ ಬರ್ತಿದ್ದಾರೆ. ಜಾನಿ, ನಾನು ತಾಯಿ ಆಗ್ತಿದ್ದೀನಿ. ನಿನ್ ತಾಯಿ ಆದ್ರೆ ನನಗೇನು? ಜಾನಿ, ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಸೋ ಮಚ್. ತುಂಬಾ ದಿನದಿಂದ ಈ ಮನೇಲಿ ಒಂದು ಪುಟ್ಟ ಮಗು ಪುಟ್ ಹೆಜ್ಜೆ ಹಾಕೊಂಡು ಓಡಾಡಬೇಕು ಅಂತ ಆಸೆ ಇತ್ತು. ಆ ಆಸೆನ ಇವತ್ತು ನೆರವೇರಿಸ್ಬಿಟ್ಟೆ. ಜಾನಿ, ಬರೀ ಖುಷಿ ಪಟ್ರೆ ಸಾಲಲ್ಲ, ಈಗ ನಿಮ್ಮ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ. ಇಷ್ಟ ದಿನ ನಾವಿಬ್ರೇ ಇದ್ವಿ, ಹೇಗೋ ನಡೆದೋಗ್ತಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಮುದ್ದಾದ ಮಗು ಈ ಮನೆ ತುಂಬಾ ಓಡಾಡುತ್ತೆ. ಅದ್ ಬಂದ್ಮೇಲೆ ನಿಮ್ನ ನಾಲಾಯಕ ಅಂದ್ರೆ ನಾನ್ ಸಹಿಸ್ಕೊಳಲ್ಲ. ಡೋಂಟ್ ವರಿ ಮಧು, ಯಾರು ಬೇಕಾದ್ರೂ ನಾಲಾಯಕ ಅನ್ಲಿ, ನನ್ನ ಮಗ ನನ್ನನ್ನು ನಾಲಾಯಕ ಅನ್ನೋದಕ್ಕೆ ನಾನ್ ಬಿಡೋದಿಲ್ಲ. ನೋಡ್ತಾ ಇರು, ಇನ್ ಮುಂದೆ ಹೇಗ್ ಜವಾಬ್ದಾರಿ ತಗೋತೀನಿ ಅಂತ. ನನ್ನ ಮಗ ನನ್ನನ್ನು ನೋಡಿ ಇವರ ನಮ್ಮ ಅಪ್ಪ ಅನ್ಬೇಕು, ಹಾಗೆ ನೋಡ್ಕೋತೀನಿ. ನನ್ಗೊಂದೇ ಒಂದು ಆಸೆ ಮಧು, ಪ್ರಪಂಚದಲ್ಲಿ ಶ್ರೇಷ್ಠ ಅಪ್ಪ ನಾನಾಗ್ಬೇಕು ಅಂತ. ಪುಟ್ಮಲಿ ಅವ್ರೆ ಏನಣ್ಣ ಅಪ್ಪನವ್ರೆ, ಒತ್ತರ ಸ್ವೀಟ್ ಬಾಕ್ಸ್ ಇಟ್ಕೊಂಡು ನಮ್ಮ ಮಟ್ಟಿ ತಗೊಂಡ್ಬಂದ್ಬಿಟ್ಟಿದಾರೆ. ಏನ್ ವಿಷಯ? ಸ್ವೀಟ್ ತಿನ್ನಿ ಗೌಡ್ರೆ, ವಿಷಯ ಏನು ಅಂತ ಆಮೇಲೆ ಹೇಳ್ತೀನಿ. ಮೊದ್ಲು ವಿಷಯ ಏನಂತ ಹೇಳಿ, ಆಮೇಲೆ ಸ್ವೀಟ್ ತಿನ್ಬೇಕಾ ಬಿಡ್ಬೇಕಾ ಅಂತ ನೋಡ್ತೀನಿ. ಸಿಹಿ ತಿನ್ನಿ ಅಂದ್ರೆ ಕಹಿಯಾಗಿ ಮಾತಾಡ್ತಿರಲ್ರಿ. ಕೆಲಸ ಸಿಕ್ತಾ? ಕೆಲಸ ಸಿಕ್ಕಿದ್ರು ನಾನು ಇಷ್ಟು ಖುಷಿಯಾಗಿರ್ತಿರ್ಲಿಲ್ಲ, ಅದಕ್ಕಿಂತ ಜಾಸ್ತಿ ಖುಷಿಯಾಗಿದ್ದೀನಿ. ಚಂದನ್ ಅವ್ರೆ, ಅದೇನು ಅಂತ ಬಿರ್ನಿಯೋಳಿ, ನನಗಂತೂ ಆಸಿಡಿಟಿ ತಡ್ಕೊಳಕ್ ಆಯ್ತಿಲ್ಲ. ಪುಟ್ಬುಲ್ ಇರೋದು ಆಸಿಡಿಟಿ ಅಲ್ಲ, ಕ್ಯೂರಿಯಾಸಿಟಿ. ಹಿಡಿದ್ರೆ ಚಾಡ. ಅದೇ ಏನು ಅಂತ ಹೇಳಿ. ಅದು ನಾನು ಅಪ್ಪ ಆಗ್ತಿದ್ದೀನಿ. ಅಣ್ಣ ನೋಡ್ರಿ, ತಿಟ್ಟ ಹೇಳ್ತಾ ಇದಾರೆ. ಈ ವಿಷಯದಲ್ಲಿ ನಾಟಕ ಮಾಡಕ್ಕಾಗತ್ತಾ ಗೌಡ್ರೆ? ನಾನು ನಿಜಾನೇ ಹೇಳ್ತಿದ್ದೀನಿ, ನಾನು ಅಪ್ಪ ಆಗ್ತಿದ್ದೀನಿ. ಚಂದನ್ ಅವ್ರೆ, ಈ ವಿಷಯ ಕೇಳಿ ನಂಗೆ ಸಾನೆ ಖುಷಿ ಆಯ್ತು ಅನ್ನಿ. ಹಾಗಿದ್ರೆ ನೀವಾದ್ರೂ ಸ್ವೀಟ್ ತಗೊಳ್ಳಿ ಪುಟ್ಮಲ್ಲಿ ಅವರೇ. ಪುಟ್ಮಲ್ಲಿ ಅವರೇ, ನೀವು ಅತ್ತೆ ಆಗ್ತಿದ್ದೀರಾ, ಗೌಡ್ರೆ ನೀವು ಮಾಮ ಆಗ್ತಿದ್ದೀರಾ. ಚಂದನ್ ಅವ್ರೆ, ನೀವು ಮಾತಾಡ್ತಾ ಇರಿ, ನಾನು ನಮ್ಮಟ್ಟಿಂದ ಸ್ವೀಟ್ ತಗೋಬತ್ತೀನಿ. ಇದೆಲ್ಲ ಬೇಕಿತ್ತ? ಏನ್ ಹೇಳ್ತಿದ್ದೀರಾ ಗೌಡ್ರೆ? ನಾನು ಅಪ್ಪ ಆಗ್ತಿರೋದು ನಿಮ್ಗೆ ಖುಷಿ ಇಲ್ವಾ? ನಾನು ಯಾಕೆ ಖುಷಿ ಪಡಬೇಕು? ಅಲ್ಲ, ನಿಮ್ಗೆ ಅಪ್ಪ ಆಗೋ ಅವಶ್ಯಕತೆ ಇತ್ತ? ಏನ್ ಮಾತಾಡ್ತಿದ್ದೀರಿ ಗೌಡ್ರೆ? ನನಗೆ ಅಪ್ಪ ಆಗೋ ಯೋಗ್ಯತೆ ಇಲ್ವಾ? ಮದುವೆ ಆಗೋ ಯೋಗ್ಯತೆನೇ ಇರ್ಲಿಲ್ಲ, ನೀನ್ ಅಪ್ಪ ಆಗೋ ಯೋಗ್ಯತೆ ಎಲ್ಲಿಂದ ಬರಬೇಕು? ಮಕ್ಕಳು ಮಾಡ್ಕೊಳ್ಳೋದು ಹುಡುಗಾಟಕ ಅಲ್ಲ, ಅದ್ ಮಾಡ್ಕೊಂಡ್ಮೇಲೆ ಸಾಕು ಯೋಗ್ಯತೆ ಇರಬೇಕು. ಮೊದ್ಲೇ ನೀವು ನಾಲಾಯಕು, ನಿನ್ ಮಕ್ಕಳನ್ನ ಎಲ್ಲಿಂದ ಸಾಕಿರಿ? ಪಾಪ ಮಧುರ ಅವರು ಆ ಕೂಸ್ನ ಸಾಕಕ್ಕೆ ಎಷ್ಟು ಕಷ್ಟ ಪಡ್ಬೇಕು. ಗೌಡ್ರೆ,
ನನ್ನ ಮಗು ಸಾಕೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನೀವು ಅಪ್ಪ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಮಧುರ ಅವರ ಶಂಕರೇಶ್ವರ ಅಣ್ಣಯ್ಯಪ್ಪನವ್ರು ಹೇಳಿರೋದೆಲ್ಲ ಸುಳ್ಳು ಅನ್ನಂಗೆ ಮಾಡ್ಬಿಡಪ್ಪ. ಮಧುರ ಅವರು ಇಷ್ಟು ಬಿರ್ನ ಕೂಸು ಮಾಡ್ಕೊಂಡು ಲಾಲ್ನ ಪಾಲ್ನ ಮಾಡೋಕೆ ಶುರು ಮಾಡಿಬಿಟ್ರೆ ನನ್ನೊಳಗೆ ಬಿಟ್ರು ಪ್ರೀತಿ ಕೂಸು ಅನಾಥ ಆಗ್ಬಿಡ್ತದೆ. ಅದಕ್ಕೆ ಅವ್ರ ಬಾಯಿಂದ ನಾನು ತಾಯಿ ಆಯ್ತಾ ಇಲ್ಲ ಅಂತ ಹೇಳಿಸ್ಬಿಡಪ್ಪ. ಮಧುರ ಅವ್ರ ಯಾಕೋಡ್ರೆ ಹಾಕರಿಸ್ತಿದ್ದೀರಾ? ಹುಷಾರಿಲ್ವಾ? ನಾ ಏನೋ ಹುಷಾರಾಗಿನಿ, ನೀವು ಹುಷಾರಾಗಿದ್ದಾರೆ ಅಂತ ನೋಡ್ಕೊಂಡು ಹೋಗೋವಂತ ಬಂದು. ಅಂದ್ರೆ ಅಣ್ಣಪ್ಪವ್ರು ಈಗ ತಾನೇ ಬಂದು ಸಿಹಿ ಹಂಚಿದ್ರು. ಅದು ಯಾಕೆ ಹಂಚಿದ್ರು ಅಂತ ನಂಗೆ ಅರ್ಥ ಆಗ್ಲಿಲ್ಲ ಅನ್ನಿ. ಸಿಹಿ ಹಂಚಿದ್ಮೇಲೂ ಅರ್ಥ ಆಗಿಲ್ಲ ಅಂದ್ರೆ ಹೇಗೆ ಗೌಡ್ರೆ? ಅದು ಹಂಗೆಲ್ಲ ಮಧುರ ಅವ್ರೆ, ಅದೇನೋ ಅಣ್ಣಪ್ಪನವ್ರು ಅಪ್ಪ ಆಯ್ತೀನಿ ಅಂದ್ರು. ಅವ್ರ ಮಾತು ಬೂಟಾಟಿಕೆ ಅನ್ನಿಸ್ತು, ಅದಕ್ಕೆ ನಿಮ್ ತಂಗ್ ಕೇಳೋವಂತ ಬಂದು. ಅಂದ್ರೆ ನಿಮಗ್ ಜಾನಿ ಅಪ್ಪ ಆಗೋದು ಇಷ್ಟ ಇಲ್ವಾ? ನೀವು ಹುಟ್ಟುವಾಗ ನಿಮ್ಮಪ್ಪ ಸಿಹಿ ಹಂಚಿಲ್ವಾ? ಆಗ ಅನ್ಸ್ತಾ ಇರೋ ಬೂಟಾಟ್ಗೆ ಈಗ ಯಾಕೆ ಅನ್ಸುತ್ತೆ? ಮಧುರ ಅವ್ರೆ, ನಾ ಹೇಳ್ದದು ಹಂಗೆಲ್ಲ. ಅಣ್ಣಯ್ಯಪ್ಪನವ್ರು ಅಪ್ಪ ಆಯ್ತಾರದು ಖುಷಿಯೇ, ಆದ್ರೆ ಅದನ್ನ ನಿಮ್ಮ ಬಾಯಿಂದನೇ ಕೇಳೋವಂತ ಬಂದು. ಹೇಳಿ ಮಧುರ ಅವ್ರೆ, ನೀವು ತಾಯಿ ಆಯ್ತಾ ಇದ್ದಾರೆ? ನೋ ಡೌಟ್ ಗೌಡ್ರೆ, ಇದು 100% ಸತ್ಯ. ಗೌಡ್ರೆ, ನೀವ್ ನಗ್ತಾ ಇದ್ದೀರೋ ಅಳ್ತಾ ಇದ್ದೀರೋ ಒಂದು ಗೊತ್ತಾಗ್ತಿಲ್ಲ. ಇದೊಂಥರ ಸಂತೋಷದ ಕಣ್ಣೀರು ಮಧುರ ಅವ್ರೆ, ಆನಂದ ಬಾಷ್ಪ ಅಂತಾರಲ್ಲ ಅದು. ಕಂಗ್ರ್ಯಾಚುಲೇಷನ್ಸ್ ಮಧುರ ಅವ್ರೆ. ಗೌಡ್ರೆ, ನಿಮ್ ಬಿಹೇವಿಯರ್ ಅಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಿದೆ. ನೀವು ತಾಯಿಯಾಗಿ ಬದಲಾಯ್ತಾ ಇದ್ದಾರಲ್ಲ, ಅದಕ್ಕೆ ನನ್ನಲ್ಲೂ ಏನೋ ಬದಲಾವಣೆ ಆಯ್ತಾ ಅದಾನೆ. ಮಧುರ ಅವ್ರೆ, ಮಾತಾಡಿ ಮಾತಾಡಿ ಗಂಟ್ಲೆಲ್ಲ ಒಣಗ್ತಾ ಇದೆ, ಒಂಚೂರು ನೀರು ಕೊಟ್ಟರೆ. ಸಾರಿ ಗೌಡ್ರೆ. ಕೊಂಗಳಿ ಮಲ್ಲಪ್ಪ, ನನ್ನ ಜೀವನದಲ್ಲಿ ಎಂತ ಆಟ ಆಡ್ಬಿಟ್ಟಪ್ಪ. ನನ್ನ ಮೇಲೆ ನಿಂಗೆ ಒಂಚೂರು ಕರುಣೆ ಅಲ್ವಾ? ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಮಧುರ ಅವ್ರೆ, ನೀವು ತಾಯಿ ಆಯ್ತಿದ್ದಾರೆ ಅನ್ನೋ ವಿಷಯ ಕೇಳಿಸ್ಕೊಂಡು ನನ್ನ ಕೈಲಿ ಇನ್ನೂ ಅರಗಿಸ್ಕೊಳಕ್ಕಾಯ್ತಾ ಇಲ್ಲ. ನಿಮ್ಗೆ ಈ ವಯಸ್ಸಲ್ಲಿ ತಾಯಿ ಆಗೋ ಅವಶ್ಯಕತೆ ಇತ್ತ? ಅಲ್ಲ, ನೀವು ತಾಯಿ ಆಗಕ್ಕಿಂತ ಮುಂಚೆ ಒಂದೇ ಒಂದು ಮಾತು, ನನ್ನ ಗೌಡ್ರೆ ನಾನು ತಾಯಿ ಆಗಲ್ಲ ಬೇಡವಾ ಅಂತ ಕೇಳಬಹುದಾಗಿತ್ತು ತಾನೆ. ಯಾಕೆ ಮಧುರ ಅವ್ರೆ ಹೆಂಗ್ ಮಾಡಿಬಿಟ್ರಿ? ನೀವು ಮಾಡ್ರೆ ನೋವು ನನ್ನ ಕಲಿ ಸಹಿಸ್ಕೊಳಕ್ ಆಯ್ತಾ ಇಲ್ಲ. ಯಾಕಮ್ಮೆ ಪಟ್ಟಿ ಅದಕ್ಕೆ ಇಷ್ಟ ಇದೆ? ಪಾವಣ್ಣ, ಚಂದನ್ ಅವರು ಹುಚ್ಚರು ಅನ್ನಿ ಮಧುರ ಅವರು ತಾಯಿ ಆಗ್ತಾರ ವಿಷಯ ಊರಿಗೆಲ್ಲ ಹೇಳ್ಕೊಂಡ್ಬಂದ್ಬಿಟ್ಟವ್ರೆ. ಎಲ್ರು ನನ್ನವ ಬಂದು ಮಧುರ ಅವರು ತಾಯಿ ಆಗ್ತಾ ಇರೋದರಂತೆ ಇದು ತಿಟ್ಟುವ ಅಂದ್ರು. ನಾನು ಅದಕ್ಕೆ ಮಧುರ ಅವರು ತಾಯಿ ಆಗ್ತಾವ್ರೆ ಅಂದೆ. ಎಲ್ರು ಖುಷಿ ಪಟ್ರು. ಎಲ್ರು ಖುಷಿ ಪಡ್ಬೇಕಾದ್ರೆ ನೀವೇ ಸಪ್ಮಾನೆ ಹಾಕೊಂಡಿದೀನಿ. ಎದುರಟ್ಟಿ ಮಧುರ ಅವರು ತಾಯಿ ಆಗ್ತಾ ಇರೋದಕ್ಕೆ ಮೊದ್ಲು ಖುಷಿ ಪಡ್ಬೇಕಾಗಿರೋದು ನಾವು ಅನ್ನಿ. ಅಯ್ಯ ನಿಮ್ಮ ಅಜ್ಜಿ, ಇನ್ನ ಸತ ಮಧುರ ಅವರು ತಾಯಿ ಆಯ್ತಾರ ಅಂದ್ರೆ ಭಕ್ತ ಕುಂಬಾರ ತರ ತುಳಿದಾಕ್ಬಿಡ್ತೀನಿ. ಪಾಪಣ್ಣ, ಇದ್ರಲ್ಲೇ ಗೊತ್ತಾಯ್ತದೆ ಮಧುರ ಅವರು ತಾಯಿ ಆಗ್ತಾ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂತ. ಆ ವಿಷಯ ಬಿಟ್ಟು ಬ್ಯಾರೆ ವಿಷಯ ಮಾತಾಡಮ್ಮೆ. ಆ ವಿಷಯ ಕೇಳಿ ಕುಡ್ದಿರೋದೆಲ್ಲ ಇಳಿದವಾಯ್ತು. ಮಧುರ ಅವರು ತಾಯಿ ಆಗ್ತಾ ಇರೋದಕ್ಕಿಂತ ಬೇರೆ ವಿಷಯ ಬೇಕಾ ಖುಷಿ ಪಡಕ್ಕೆ? ಅಯ್ಯ ನಿಮ್ಮ. ಹಲೋ, ನಮಸ್ಕಾರ ಸರ್. ನಾನು ಸರ್ ಪಾಲಿಸಿ ಏಜೆಂಟ್ ಜಾನಿ ಅಲಿಯಾಸ್ ಜಾಕ್ಪಟ್ ಜನಾರ್ದನ್ ಮಾತಾಡ್ತೀನಿ. ಹಾಂ ಸರ್, ಲಾಸ್ಟ್ ಟೈಮು ಒಂದು ಪಾಲಿಸಿ ಮಾಡಿಸ್ತೀನಿ ಅಂತ ಹೇಳಿದ್ರಿ. ನೋಡಿ ಸರ್, ಹೀಗೆಲ್ಲ ಮಾತಾಡ್ಬಿಡಿ. ಇದ್ರಿ ಫೋನು. ಜನಗಳಿಗೆ ಏನಾಗಿದೆಯೋ, ನಿಯತ್ತಾಗಿ ದುಡಿದು ಬದುಕ್ತೀನಿ ಅಂದ್ರೂ ಬಿಡಲ್ಲ ಅಂತಾರೆ. ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕು. ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರೆ.
ಥೂ. ಡಾರ್ಲಿಂಗ್, ನೀನೇ ಕೆಳಗೆ ಬರಕ್ ಹೋದೆ? ನಿನಗೆ ರೂಮಲ್ಲೇ ರೆಸ್ಟ್ ಮಾಡಕ್ ಹೇಳಿದ್ದೆ ತಾನೇ? ಜಾನಿ ಹಾಗೇನಿಲ್ಲ, ನಾನು ಹುಷಾರಾಗೇ ಇದ್ದೀನಿ. ಡಾರ್ಲಿಂಗ್, ಈಗ ನೀನ್ ಒಬ್ಳೆ ಅಲ್ಲ, ನಿನ್ನೊಳಗೆ ಜೂನಿಯರ್ ಜಾನಿ ಇದ್ದಾನೆ ಅನ್ನೋದನ್ನ ಮರಿಬೇಡ. ಜಾನಿ, ಜೂನಿಯರ್ ಜಾನಿ ಆರಾಮಾಗೇ ಇದ್ದಾನೆ. ಸೀನಿಯರ್ ಜಾನಿ ಏನ್ ಮಾಡ್ತಿದ್ದಾನೆ? ಪಾಲಿಸಿ ಮಾಡ್ಸೋದಕ್ಕೆ ಒದ್ದಾಡ್ತಿದ್ದೀನಮ್ಮ. ಆದ್ರೆ ಎಲ್ಲರೂ ನನ್ನ ಕಷ್ಟನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಜಾನಿ, ನಾನು ಅದಕ್ಕೆ ಹೇಳಿದ್ದು ಈ ಪಾಲಿಸಿ ಕೆಲಸ ಎಲ್ಲ ಬಿಟ್ಟು ಬೇರೆ ಕೆಲಸ ಹುಡ್ಕೊಳ್ಳಿ ಅಂತ. ಈಗಿನ ಕಾಲದ ಜನ ತುಂಬಾ ಇಂಟೆಲಿಜೆಂಟ್, ಅವ್ರು ಇದನ್ನೆಲ್ಲ ನಂಬಲ್ಲ. ಅಂದ್ರೆ ನಾನು ಜನಗಳಿಗೆ ಮೋಸ ಮಾಡ್ತಿದ್ದೀನಿ ಅಂತನಾ? ಜಾನಿ, ನಾನು ಹೇಳಿದ್ ಹಾಗಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಅಂತ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಡಾರ್ಲಿಂಗ್. ನನ್ನ ಮಗನ್ನ ನಂತರ ಆಗೋದಕ್ಕೆ ಬಿಡೋದಿಲ್ಲ. ನನ್ನ ಮಗನ್ನ ರಾಜನ್ ತರ ನೋಡ್ಕೋತೀನಿ. ಅದಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀನಿ. ಜಾನಿ, ನಿಮ್ಮ ಡಿಸಿಷನ್ ನಂಗೆ ತುಂಬಾ ಖುಷಿ ತಂದಿದೆ. ನಿಮ್ಮ ನಾಲಾಯಕ್ ಸೋಮಾರಿ ಅನ್ಕೊಂಡಿದ್ದೆ, ಬಟ್ ಈ ಚೇಂಜ್ ನಂಗೆ ತುಂಬಾ ಇಷ್ಟ ಆಯ್ತು. ಇದು ಕೊನೆವರೆಗೂ ಹೀಗೆ ಇರಲಿ. ಹೀಗೆ ಇರುತ್ತೆ ಡಾರ್ಲಿಂಗ್. ನಿನ್ಗೋಸ್ಕರ ಅಲ್ಲದೆ ಇದ್ರು ನನ್ನ ಜೂನಿಯರ್ ಜಾನಿಗೋಸ್ಕರ ಹೀಗೆ ಉಳಿಸ್ಕೋತೀನಿ. ಯಾಕೆಂದ್ರೆ ನಾನು ಪ್ರಪಂಚದ ಶ್ರೇಷ್ಠ ಅಪ್ಪ ಆಗ್ಬೇಕು ಅಂತಿರೋನು. ರಮ್ಯಾ, ನಾನು ಜಾನಿಗೆ ಹೇಳಿರೋದು ಸುಳ್ಳು ಅಂತ ಗೊತ್ತಾದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರಂತ ಯೋಚನೆ ಮಾಡಿನೇ ಭಯ ಆಗ್ತಿದೆ. ಅವ್ರಿಗೆ ಸತ್ಯ ಹೇಳ್ಬಿಡ್ಲಾ? ಹಲೋ ಸರ್, ಪ್ಲೀಸ್ ಸರ್, ಒಂದೇ ಒಂದು ಪಾಲಿಸಿ ಮಾಡಿಸಿ ಸರ್. ನೋಡಿ ಸರ್, ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು. ಇಡ್ರಿ ಫೋನು. ಇಂಥವ್ರು ಸವಾಸ ಮಾಡೋದಕ್ಕಿಂತ ಸುಮ್ಮನಿರೋದು ಒಳ್ಳೇದು. ಜಾನಿ, ಯಾಕೆ ಹೀಗೆ ಸಿಟ್ ಮಾಡ್ಕೊಂಡಿದ್ದೀರಾ? ಈ ರೀತಿ ಸಿಟ್ ಮಾಡ್ಕೊಂಡ್ರೆ ವ್ಯವಹಾರ ನಡೆಸೋದು ಹೇಗೆ? ಇಂಥವ್ರ ಜೊತೆ ವ್ಯವಹಾರ ಮಾಡೋದಕ್ಕಿಂತ ಸುಮ್ಮನಿರೋದು ಒಳ್ಳೇದು. ಆಗತ್ತೆ ಅಂದ್ರೆ ಆಗತ್ತೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ಎಷ್ಟು ಅಂತ ಸಹಿಸ್ಕೊಳ್ಳೋದು. ಹೋಗ್ಲಿ ಬಿಡಿ ಜಾನಿ, ನೀವೇ ಮಾತು ಕೇಳಿಲ್ವಾ? ಟ್ರೈ ಅಂಟಿಲ್ ಯು ಸಕ್ಸೀಡ್ ಅಂತ. ಸೋಕೆ ಮದು, ನನ್ನ ಮಗನಿಗೋಸ್ಕರ ನಾನು ಕಷ್ಟಪಟ್ಟು ದುಡಿತೀನಿ. ನೀನ್ಯಾಕೆ ಹೀಗೆ ನಿಂತಿದ್ಯಾ? ಹೋಗಿ ರೆಸ್ಟ್ ಮಾಡು, ಹೋಗು. ಸರಿ. ದೇವ್ರೆ, ಈಗಿನ ಕಾಲದಲ್ಲಿ ನಿಯತ್ತಾಗಿರೋರ್ಗೆ ಬೆಲೆನೇ ಇಲ್ವಲ್ಲಪ್ಪ. ಹೀಗೆ ಆದ್ರೆ ನಾಳೆ ನನ್ನ ಮಗನ್ಗೆ ಏನೂ ತಂದು ಕೊಡಕ್ಕಾಗಲ್ಲ. ಅವನ ಮುಂದೆ ನಾಲಾಯಕ ಅನಿಸ್ಕೋಬೇಕಾಗತ್ತೆ. ಹೇಗಾದ್ರೂ ಮಾಡಿ ದುಡ್ಡು ಮಾಡ್ಬೇಕಲ್ಲ. ಇದೇ ಸರಿ. ಈಗಿನ ಕಾಲದಲ್ಲಿ ಸರಿಯಾದ ದಾರಿಯಲ್ಲಿ ಹೋಗೋರ್ಗೆ ಬದುಕಕ್ಕಾಗಲ್ಲ. ದುಡ್ಡಿಂದ ನನ್ನ ಮಗನ ಭವಿಷ್ಯ ರೂಪಿಸ್ತೀನಿ. ಹೌದು, ನಾನು ಕದ್ದಿದ್ದೀನಿ, ಕಳ್ಳಾನೆ. ಆದ್ರೆ ಇದರಿಂದ ನನ್ನ ಮಗನ ಚೆನ್ನಾಗಿ ನೋಡ್ಕೋಬಹುದು, ಪ್ರಪಂಚದಲ್ಲಿ ಶ್ರೇಷ್ಠಪ್ಪ ಅನ್ನಿಸ್ಕೋಬಹುದು. ಜಾನಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಡಾರ್ಲಿಂಗ್, ನೀನ್ ನನ್ನ ಬಗ್ಗೆ ಯೋಚನೆ ಮಾಡ್ಬಿಟ್ಟು ನಿನ್ನ ಬಗ್ಗೆ ಯೋಚನೆ ಮಾಡು. ಈ ಕೆಳಗಡೆಗೆ ಯಾಕೆ ಬಂದೆ? ಜಾನಿ, ನಾನು ಆರಾಮಾಗೇ ಇದ್ದೀನಿ. ಒಂದೇ ಕಡೆ ಕೂತ್ಕೊಂಡ್ರೆ ಆಗತ್ತಾ? ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ವಾಕ್ ಮಾಡ್ತಿರ್ಬೇಕು. ಹೌದೌದು, ನನ್ನ ಮಗ ನಂತರನೇ ದಷ್ಟಪುಷ್ಟವಾಗಿ ಆರೋಗ್ಯವಾಗಿರ್ಬೇಕು. ಜಾನಿ, ನಿನ್ನೆ ರಾತ್ರಿ ನೀವೆಲ್ಲೋ ಹೋದಂಗಿತ್ತು, ಎಲ್ಲಿ ಹೋಗಿದ್ರಿ? ಅದು ನನ್ನ ಮಗನ ಭವಿಷ್ಯ ರೂಪಿಸೋದಕ್ಕೋಸ್ಕರ ಯೋಜನೆಗಳನ್ನ ತಯಾರು ಮಾಡಕ್ ಹೋಗಿದ್ದೆ. ಅದನ್ನ ಬೆಳಗ್ಗೆ ಹೊತ್ತೆ ಮಾಡ್ಬೋದಿತ್ತಲ್ಲ, ರಾತ್ರಿ ಹೊತ್ತು ಮಾಡೋದೇನಿತ್ತು? ಡಾರ್ಲಿಂಗ್, ಕೆಲವೊಂದು ಕೆಲಸಗಳನ್ನ ರಾತ್ರಿ ಹೊತ್ತು ಮಾಡಿದ್ರೇನೆ ಫಲ ಸಿಗೋದು. ಆ ಫಲ ಇಲ್ಲಿದೆ ನೋಡಿ. ಜಾನಿ, ಒಂದೇ ರಾತ್ರಿ ಇಷ್ಟೊಂದು ಫಲ, ಇಷ್ಟೊಂದು ಸಂಪಾದನೆ ಮಾಡಿದಿರಾ? ಡಾರ್ಲಿಂಗ್, ಇದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ನಾನು ಈ ದುಡ್ಡನ್ನ ನನ್ನ ಮಗನ ಭವಿಷ್ಯ ರೂಪಿಸೋದಕ್ಕೋಸ್ಕರ ಕೂಡಿಡ್ತಾ ಇದ್ದೀನಿ. ನಾನೇನು ಇದನ್ನ ಅಡ್ಡದಾರಿ ಹಿಡಿದು ಸಂಪಾದನೆ ಮಾಡಿಲ್ಲ, ಒಳ್ಳೆ ದಾರಿಲೇ ಸಂಪಾದನೆ ಮಾಡಿದ್ದೀನಿ. ಇದರಿಂದ ನನ್ನ ಮಗನ್ನ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರಿಸ್ತೀನಿ. ಜಾನಿ, ನೀವು ಮಾತಾಡ್ತಿರೋದು ನೋಡಿದ್ರೆ ಮಗುನ ಹೆರಿಗೆ ವಾರ್ಡಿಂದ ಡೈರೆಕ್ಟ್ ಸ್ಕೂಲ್ಗೆ ಸೇರಿಸೋ ಹಾಗಿದೆ. ಡಾರ್ಲಿಂಗ್, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ತಗೋ, ಇದನ್ನ ಒಳಗಿಡು, ನಾನು ಫ್ರೆಶ್ ಆಗಿ ಬರ್ತೀನಿ. ಮಧುರ ಅವ್ರೆ, ಏನ್ ಕೌಡ್ರೆ, ಯಾವಾಗ್ಲೂ ನಮ್ಮ ಮನೆಗೆ ಬರುವಾಗ ಲಕ್ಕ ಅಂತ ಬರ್ತಿದ್ರಿ, ಇವತ್ತೇನೋ ಕಳ್ಕೊಂಡಿರೋ ತರ ಬರ್ತಿದ್ದೀರಾ? ಯಾನ್ ಮಾಡ್ಲಿ ಮಧುರ ಅವ್ರೆ, ಇತ್ತೀಚೆಗೆ ನನ್ನ ಹಣ ಬರನೇ ಸರಿ ಇಲ್ಲ. ಒಂದಾದ್ಮೇಲೆ ಒಂದು ಕೈ ಬಿಟ್ಟೋಯ್ತಾ ಅದೆ. ಗೌಡ್ರೆ, ಈಗ ಯಾರು ನಿಮ್ ಕೈ ಬಿಟ್ಟು ಹೋದ್ರು? ನೀವೇ. ಏನಂದ್ರೆ? ಅದು ನೆನ್ನೆ ರಾತ್ರಿ ನಮ್ಮ ಮಟ್ಟಿ ಬೀರುಲಿ
50,000 ರೂಪಾಯಿ ಕಳ್ತನ ಆಗ್ಬಿಟ್ಟದ ಅನ್ನಿ. ಗೌಡ್ರೆ ಏನ್ ಹೇಳ್ತಿದ್ದೀರಾ? ನೀವು ಬೀರುಕಿನ ಅಷ್ಟು ಸೇಫ್ ಆಗಿರ್ತೀರಾ, ಕಳ್ಳ ಹೇಗ್ ಕತ್ಕೊಂಡು ಹೋದ? ಅದೇ ನನಗೂ ಗೊತ್ತಾಯ್ತಾ ಇಲ್ಲ ಮಧುರ ಅವ್ರೆ. ನಾನು ಪುಟ್ಮಲಿ ಇಬ್ಬರೇ ಇದ್ದದು. ಬೀಗ ಇರೋ ಜಾಗದಲ್ಲಿ ಇರ್ಲಿಲ್ಲ, ತಿಂಬುನ್ ಕೆಳಗೆ ಬಿದ್ದಿತ್ತು. ಇದ್ಯಾಕೆ ಇಲ್ಲಿ ಬಿದ್ದದ ಅಂತ ಅನುಮಾನದಿಂದ ಬೀರು ಚೆಕ್ ಮಾಡಿದ್ರೆ 50,000 ರೂಪಾಯಿ ಕಳೆದೋಗಿತ್ತು ಅನ್ನಿ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿನಿ. ಅವರು ಕಳ್ಳನ ಹುಡುಕ್ತೀನಿ ಅಂತ ಹೇಳೋರೆ. ಗೌಡ್ರೆ ಅದಕ್ಕೆ ಹೇಳೋದು ಅಷ್ಟೊಂದು ದುಡ್ಡನ್ನ ಮನೇಲಿ ಇಟ್ಕೋಬಾರ್ದು ಅಂತ. ಬ್ಯಾಂಕ್ ಅವ್ರು ಅಷ್ಟೊಂದು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ರು ನಾವ್ ಯೂಸೇ ಮಾಡಲ್ಲ ನೋಡಿ. ಮಧುರ ಅವ್ರೆ, ಹೊಟ್ಟಿ ಅಂದ್ಮೇಲೆ ಅಷ್ಟು ದುಡ್ಡು ಇಟ್ಕೊಳ್ದೆ ಹೆಂಗೆ ಹೇಳಿ? ಅದು ಅಲ್ದಿ ನಾ ಯಾವಾರ ಬೇರೆ ಮಾಡ್ತಾವ್ನಿ. ಅಣ್ಣಪ್ಪನವ್ರ ತರ ಖಾಲಿ ಕೂತಿದ್ರೆ ಬರೀ 50 ರೂಪಾಯಿ ಇಟ್ಕೊತಿದ್ದಿ. ಗೌಡ್ರೆ ಜಾನಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಅವ್ರೇನು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅವ್ರು ಚೆನ್ನಾಗೇ ತಿಳ್ಕೊಂಡಿದ್ದಾರೆ. ಅವ್ರು ಸಂಪಾದನೆ ಮಾಡೋಕ್ಕೂ ಶುರು ಮಾಡಿದ್ದಾರೆ. ಇದೆಲ್ಲ ಎಷ್ಟು ದಿನ ನಡೆದದು ಮಧುರ ಅವ್ರೆ? 4 ದಿನ. ಆಮೇಲೆ ಮೂಲ ಗುಂಪಾಗಿ ಮೂಲ ಸೇರ್ಕತಾರೆ. ಗೌಡ್ರೆ ನಾನ್ ಜಾನಿ ಬಗ್ಗೆ ಗೆದ್ದಾಗ ಮಾತಾಡ್ಬೇಕು ಅಂತಾನೆ ನಮ್ಮ ಮನೆಗೆ ಬರ್ತೀರಾ? ನಾನೇನು ಆ ಥರ ಮಾತಾಡ್ಬೇಕು ಅಂತ ಬರಲ್ಲ ಮಧುರ ಅವ್ರ. ಆದ್ರೆ ನೀವು ಅಣ್ಣಪ್ಪನವ್ರು ಎಷ್ಟೆತ್ಬಿಟ್ರೆ ಆ ಥರ ಮಾತುಗಳು ತಾನಾಗೆ ಬಂದ್ಬಿಡ್ತಾವ ಏನಿ. ಗೌಡ್ರೆ ನಿಮ್ಗಿಂತ ಮನ್ಸಿರೋದಕ್ಕೆ ನೀವಿನ್ನೂ ಉದ್ಧಾರ ಆಗಿಲ್ಲ. ನೋಡ್ತೀರಿ ಜಾನಿ ಇನ್ ಸ್ವಲ್ಪ ದಿನದಲ್ಲೇ ಹೇಗ್ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ಅಂತ. ನೀವು ಹೇಳ್ತಾ ಇರೋದು ನೋಡಿದ್ರೆ ಅಣ್ಣಪ್ಪನವ್ರು ಯಾವ್ದೋ ದೊಡ್ಡ ಕೆಲ್ಸಕ್ಕೆ ಕೈ ಹಾಕಿರಂಗದೆ. ಅದು ನಿಮ್ಗೆ ಈಗ ಅರ್ಥ ಆಗಲ್ಲ, ಮುಂದೊಂದ್ ದಿನ ಅರ್ಥ ಆಗುತ್ತೆ. ಸದ್ಯಕ್ಕೆ ಹೋಗಿ ನಿಮ್ಮ ಮನೇಲಿ ಕಳ್ತನ ಮಾಡಿರೋ ಕಳ್ಳನ್ ಹುಡುಕಿ. ಗೌಡ್ರು ದುಡ್ಡು ಹೊಡೆದಿದ್ದಾಯ್ತು, ಸೂರಿ ತರಕಾರಿಯನ್ನು ಪರ್ಸ್ ಹೊಡೆದಿದ್ದಾಯ್ತು. ಆದರೆ ಇದೆಲ್ಲ ಸಣ್ಣ ಅಮೌಂಟು. ನಮ್ಮ ಏರಿಯಾದಲ್ಲಿ ದೊಡ್ಡ ಅಮೌಂಟ್ ಇಟ್ಟಿರೋ ವ್ಯಕ್ತಿ ಯಾರಿದ್ದಾರೆ? ಏರಿಯಾದಲ್ಲಿ ದೊಡ್ಡ ಅಮೌಂಟ್ ಇರೋದು ಅಂದರೆ ರಾಖಿ ಹತ್ರ ಮಾತ್ರ. ಅವನು ಈಗ ತಾನೇ ಊರಿಂದ ಜಮೀನು ಮಾರಿ ದುಡ್ಡು ತಂದು ಮನೇಲಿ ಇಟ್ಟಿದ್ದಾನೆ. ಅದನ್ನು ದೋಚ್ಬಿಟ್ರೆ ನನ್ನ ಮಗನ ರಾಜನ್ ಥರ ನೋಡ್ಕೋಬಹುದು, ರಾಣಿ ಥರ ನೋಡ್ಕೋತೀನಿ. ಜೋನಿ ಏನ್ ಯೋಚನೆ ಮಾಡ್ತಿದ್ದೀರಾ? ನನ್ನ ಮಗು ಭವಿಷ್ಯನ ಹೇಗೆ ರೂಪಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಮಗುಗೋಸ್ಕರ ಏನ್ ದೋಚಕ್ಕೂ ರೆಡಿ. ಜೋನಿ ಏನ್ ಮಾತಾಡ್ತಿದ್ದೀರಾ? ಕಳ್ತನ ಮಾಡೋ ರೇಂಜಲ್ಲಿ ಇದ್ದೀರಾ? ಹೌದು ಮಧು, ಅವಶ್ಯಕತೆ ಬಿದ್ರೆ ನಾನು ಕಳ್ತನ ಮಾಡಕ್ಕೂ ರೆಡಿ. ಯಾಕೆಂದ್ರೆ ನನಗೆ ನನ್ನ ಮಗನ ಭವಿಷ್ಯ ಮುಖ್ಯ. ಇಂಥ ಕೆಲಸ ಮಾಡಿದ್ರೆ ಮಗು ಭವಿಷ್ಯ ಇರ್ಲಿ, ನಿಮ್ ಭವಿಷ್ಯನೂ ಹಾಳು ಮಾಡ್ಕೋತೀರಾ. ಉದ್ಧಾರ ಆಗಕ್ಕೆ ಏನು ಉಳಿದಿದೆ ಮಧು? ನಾನಂತೂ ಉದ್ಧಾರ ಆಗ್ಲಿಲ್ಲ, ನನ್ನ ಮಗನಾದ್ರೂ ಉದ್ಧಾರ ಆಗಿ ಒಳ್ಳೆ ಹೆಸರು ಮಾಡ್ಲಿ ಬಿಡು. ಅವನು ಸಂತೋಷವಾಗಿದ್ರೆ ನಾನು ಜೈಲಲ್ಲಿದ್ರೂ ಖುಷಿಯಾಗಿರ್ತೀನಿ. ಜೋನಿ ನಿಮ್ಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರ. ಇಂಥ ಆಲೋಚನೆ ಎಲ್ಲ ಬಿಟ್ಟು ಒಳ್ಳೆ ದಾರಿಲಿ ಬದುಕೋದನ್ನ ಯೋಚನೆ ಮಾಡಿ. ನೀನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನನ್ನ ಮಗನ ಹೇಗೆ ಆರೈಕೆ ಮಾಡಬೇಕು, ಹೇಗೆ ಬೆಳೆಸ್ಬೇಕು, ಹೇಗೆ ಓದಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅವ್ನಿಗೆ ಏನು ಬೇಕೋ ನಾನು ಕೊಡೋಕೆ ರೆಡಿ. ಯಾಕೆಂದ್ರೆ ನಾನು ಪ್ರಪಂಚದ ಶ್ರೇಷ್ಠ ಅಪ್ಪ ಆಗ್ಬೇಕು ಅಂತಿರೋನು. ರಾಕಿರಯ್ಯವ್ರೆ, ಚಂದನವ್ರನ್ನ ಯಾಕೆ ಕಳ್ಳ ಕಳ್ಳ ಅಂದಿರಿ? ಪುಟ್ಟಕ್ಕ, ಕಳ್ಳ ನನ್ನ ಕಳ್ಳ ಅನ್ನೋದೇ ಇನ್ಸ್ಪೆಕ್ಟರ್ ಅಂತ ಹೇಳ್ಕಾಗ್ತದ? ರಾಕಿರಿ ಅವ್ರೆ ಏನ್ ಹೇಳ್ತಿದ್ದೀರಾ? ಜಾನಿನ ಕಳ್ಳ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಮಧುರ ಬಾಬಿ, ನಾನು ಸುಳ್ಳು ಹೇಳ್ತಿಲ್ಲ, ಸತ್ಯವನ್ನ ಹೇಳ್ತಿದ್ದೇನೆ. ಈ ಜಾಣಿಬಾಯಿ ನಮ್ಮ ಮನೆ ಬೀರಿನಿಂದ ಹಣ ಕದ್ದುಕೊಂಡು ಬಂದಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಓ ಅಣ್ಣಪ್ಪನವ್ರೆ, ಆತರ ಮಧುರ ಅವರು ನಿಮ್ ಬಗ್ಗೆ ಯಾವ್ದೋ ದೊಡ್ಡ ಕೆಲ್ಸಕ್ಕೆ ಹೋಯ್ತಾರೆ ಅಂತ ಹೇಳೋದ್ ಕೇಳ್ಬಿಟ್ಟು ಜಾನೇ ಖುಷಿ ಆಗ್ಬಿಟ್ಟಿದಿ. ಆದ್ರೆ ನೀವು ಇಂಥ ಕಳ್ತನದ ಕೆಲ್ಸಕ್ಕೆ ಕೈ ಹಾಕ್ತಾರೆ ಅಂತ ಗೊತ್ತಿರ್ಲಿಲ್ಲ. ಪಾಪ ಮಧುರ ಅವ್ರ ಆಸ್ಗೆ ತಣ್ಣೀರ್ ಎರಚಿಬಿಟ್ರಿ. ಗೌಡ್ರೆ ನೀವ್ ಸ್ವಲ್ಪ ಸುಮ್ನಿರಿ. ಜಾನಿ, ನೀವ್ ರಾಕಿರಿ ಅವ್ರ ಮನೆಗೆ ಕಳ್ತನ ಮಾಡಕ್ ಬಂದ್ರ? ನಿಜ ಹೇಳಿ, ನನ್ ಮೇಲೆ ಆಣೆ. ಹೌದು ಮಧು, ನಾನೇ ಕದ್ದಿದ್ದು. ಗೌಡ್ರ ಮನೆಯಲ್ಲಿ ತರಕಾರಿಯವನ ಹತ್ರ, ಈ ಸೂರ್ಯ ಹತ್ರ, ಎಲ್ಲರ ಹತ್ರ ದುಡ್ಡು ಕದ್ದಿದ್ದು ನಾನೇ. ಬಾಯ್ ಜಾನಿ ಅವರೇ, ನಿಮ್ಮನ್ನ ಒಬ್ಬ ನಾಲಾಯಕ ಅಂದಳಿ ಅನ್ಕೊಂಡಿದ್ದಿದೆ, ಕಳ್ಳ ಅಂದಳಿ ಇವತ್ತೇ ಗೊತ್ತಾಯ್ತು. ಜಾನಿ ಬಾಯ್, ನನ್ ದುಡ್ಡು ಯಾಕೆ ಕದಿಯಕ್ಕೆ ಹೋದ್ರೆ? ಇನ್ಯಾಕ್ ಕದರು ಕೆಕ್ಕಪುಲ್ಲ, ಒಳ್ಳೆ ತಂದಿಂದ ಅಂತೂ ದುಡ್ಡು ಸಂಪಾದನೆ ಮಾಡಕ್ ಆಗದ, ಅದಕ್ಕೆ ಈ ತರ ಅಡ್ಡದಾರಿ ಹಿಡಿತಾರೆ. ಜಾನಿ ನಿಜ ಹೇಳಿ, ಕಳ್ತನ ಯಾಕೆ ಮಾಡಿದ್ರಿ? ನನ್ನ ಮಗನ ಭವಿಷ್ಯಕ್ಕೋಸ್ಕರ ಮಾಡ್ತಿದ್ದೀನಿ, ಅವನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಮಾಡ್ತಿದ್ದೀನಿ. ಬಾಯ್ ಜಾನಿ ಅವರೇ,
ನಿಮ್ಮ ಮಗುನ ಉದ್ಧಾರ ಮಾಡಕ್ ಹೋಗಿ ಊರವ್ರನ್ನೆಲ್ಲ ಬರ್ಬಾದ್ ಮಾಡ್ತಿರಲ್ಲ. ಅವಶ್ಯಕತೆ ಬಿದ್ರೆ ನಾನು ನಿಮ್ಮನ್ನ ಕೊಲೆ ಮಾಡೋದಕ್ಕೂ ಎಸಲ್ಲ. ನನಗೆ ನನ್ನ ಮಗನ ಭವಿಷ್ಯ ಮುಖ್ಯ. ಮಧುರವ್ರೆ ಕೇಳಿಸ್ಕೊಂಡ್ರೆ ಅಣ್ಣಪ್ಪನವ್ರನ್ನ ಹಿಂಗೆ ಬಿಟ್ರೆ ಸೀರಿಯಲ್ ಕಿಲ್ಲರ ಬಿಡ್ತಾರ. ಚಂದನ್ ಅವ್ರೆ ನೀವು ಮಾಡ್ತಾ ಇರೋದು ಹೊಸಿನೂ ಸರಿ ಇಲ್ಲ ಅನ್ನಿ. ಹಿಂಗ್ ಸಂಪಾದನೆ ಮಾಡಿ ಮಕ್ಕಳ ಭವಿಷ್ಯ ರೂಪಿಸಕ್ಕಾಗ್ದ? ಆಮೇಲೆ ಪುಟ್ಪಲ್ಲಿ ಅಣ್ಣಪ್ಪನವರು ಹುಟ್ಟದೇನೆ ಕೂಸ್ಗೆ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ನಾಳೆ ದಿನ ಕೂಸು ಹುಟ್ಟುಬಿಟ್ರೆ ಆ ಕೂಸ್ ಕೈ ಮೇಲೆ ಜನಗಳಿಗೆ ನಮ್ಮಪ್ಪ ಕಳ್ಳ ಅಂತ ಹಚ್ಚಾಕಿಸ್ಬಿಡ್ತಾರೆ. ಇದೆಲ್ಲ ಬೇಕಾ? ಗೌಡ್ರೆ ಸ್ವಲ್ಪ ಸುಮ್ನಿರಿ, ಇಲ್ದಿರೋ ಮಗಗೆ ಎಲ್ಲಿಂದ ಹಚ್ಚಿ ಹಾಕ್ತೀರಾ? ಮಧುರವ್ರೆ ಯಾನ್ ಹೇಳ್ತಾ ಇದ್ದೀರಿ? ನಿಜ ಹೇಳ್ತಿದ್ದೀನಿ ಪುಟ್ಮಲ್ಲಿ ಅವ್ರೆ, ನನ್ ತಾಯಿ ಆಗ್ತಿಲ್ಲ. ಮಧು ಏನ್ ಹೇಳ್ತಿದ್ಯಾ? ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ಯಾಕೆ ನನ್ನ ಭಾವನೆಗಳ ಜೊತೆ ಆಟ ಆಡ್ದೆ? ಓ ಬಾವು ಕನ್ನಟ, ನಿನ್ ಜಾಗದಲ್ಲಿ ನಾಯನಾರು ಇದ್ದಿದ್ರೆ ಅಲ್ಲಿಂದ ನಿನ್ ನೆಗಲ್ ಸತ್ತೋಗ್ಬಿಡ್ತಿದ್ದಿ. ಜಾನಿ, ನಾನು ನಿಮ್ ಭಾವನೆಗಳ ಜೊತೆ ಆಟ ಆಡ್ತಿಲ್ಲ. ನಿಮಗ್ ಜವಾಬ್ದಾರಿ ಬರ್ಲಿ ಅಂತ ನಾನು ತಾಯಿ ಆಗ್ತಿದ್ದೀನಿ ಅಂತ ಸುಳ್ಳು ಹೇಳ್ದೆ. ಆದ್ರೆ ನೀವ್ ಜವಾಬ್ದಾರಿ ತಗೊಳ್ದೆ ಈ ರೀತಿ ಅಡ್ದಾರಿ ಹಿಡ್ತಿದ್ದೀರಾ. ನೀವ್ ಯಾವತ್ತೂ ಉದ್ಧಾರ ಆಗಲ್ಲ. ಇದನ್ನೆಲ್ಲ ಬಿಟ್ಟು ಮೊದ್ಲಿನ ತರ ಆಗ್ಬಿಡಿ. ನೀವ್ ಯಾವತ್ತು ಜವಾಬ್ದಾರಿ ತಗೊಂಡು ನಿಯತ್ತಿಂದ ದುಡಿತಿರೋ ಆವತ್ತು ಮಕ್ಳ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿವರೆಗೂ ಮಕ್ಳ ಆಸೆನೆ ಬಿಟ್ಬಿಡಿ.